ರಾಜ್ಯದಲ್ಲಿ ಕ್ಯಾಬಿನೆಟ್ ಕಿಚ್ಚು ಜೋರಾಗ್ತಾ ಇದೆ. ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಮುನಿಸು ಜೋರಾಗಿದೆ. ರಾಜೀನಾಮೆಗೆ ಮುಂದಾಗಿದ್ದಾರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಎಂ ಕೃಷ್ಣಪ್ಪ. ರಾಜೀನಾಮೆಗೆ ಮುಂದಾಗಿರೋದು ವಿಜಯನಗರ ಎಂಎಲ್ಎ ಕೃಷ್ಣಪ್ಪ. ಬೆಳಿಗ್ಗೆ ಕೃಷ್ಣಪ್ಪ ಮನವೊಲಿಕೆಗೆ ನೂತನ ಸಚಿವರು ಬಂದಿದ್ದಾರೆ. ನೂತನ ಸಚಿವರಾದ ಬಾಲಕೃಷ್ಣ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಆದರೆ ಇಬ್ಬರು ನೂತನ ಸಚಿವರ ಕೈಗೆ ಸಿಗಲಿಲ್ಲ. ಶಾಸಕ ಎಂ ಕೃಷ್ಣಪ್ಪ ಸಚಿವರು ಬರೋ ಮೊದಲೇ ಅಜ್ಞಾತ ಸ್ಥಳಕ್ಕೆ ಎಂ ಕೃಷ್ಣಪ್ಪ ತೆರಳಿದ್ದಾರೆ. ಹೀಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಆಗಿದ್ದಾರೆ ನೂತನ ಸಚಿವರು. ಚಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಇಬ್ರು ಕೂಡ ಬಂದಿದ್ರು. ಎಂ ಕೃಷ್ಣಪ್ಪ ಅವರನ್ನ ಭೇಟಿ ಆಗಬೇಕು, ಅವರ ಮನವೊಲಿಸಬೇಕು ಅಂತೇಳಿ. ಆದರೆ ಅವರು ಮನೆಯಲ್ಲಿ ಇರಲಿಲ್ಲ ಎನ್ನುವ ಮಾಹಿತಿ ಕೂಡ ಇದೆ. ಎಂ ಕೃಷ್ಣಪ್ಪ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಮನೆ ಬಳಿ ಬೆಂಬಲಿಗರ ದಂಡು ಕಂಡು ಬರ್ತಾ ಇದೆ. ತಮ್ಮ ನಾಯಕನಿಗೆ ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ಕಾರ್ಯಕರ್ತರ ಕಿಚ್ಚು ದೊಡ್ಡ ಮಟ್ಟದಲ್ಲಿದೆ. ಕೆಪಿಸಿಸಿ ಕಚೇರಿಯತ್ತ ಪ್ರತಿಭಟನೆಗೆ ಹೊರಟಿದ್ದಾರೆ ಕೃಷ್ಣಪ್ಪ ಬೆಂಬಲಿಗರು. ಹಲವು ಗಾಡಿಗಳ ಮೂಲಕ ಕೆಪಿಸಿಸಿ ಕಚೇರಿಯತ್ತ ಬೆಂಬಲಿಗರು ಹೋಗಲಿದ್ದಾರೆ ಎನ್ನುವ ಮಾಹಿತಿ ಇದೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ನಿವಾಸದ ಬಳಿ ಅವರ ಬೆಂಬಲಿಗರ ದಂಡು ಕಂಡು ಬರ್ತಾ ಇದೆ. ಬಾಲನು ಫಸ್ಟ್ ಟೈಮ್ ಮಂತ್ರಿ ಆಗಿದ್ದಾರೆ, ನನಗೂ ಸೆಕೆಂಡ್ ಟೈಮ್ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಮಾತಾಡ್ಸೋಣ ಅಂತ ಬಂದು ಎಲ್ಲ ಹೊರಗಡೆ ಇದ್ದೀನಿ ಅಂತ ಅಂದರು. ಫೋನಲ್ಲಿ ಮಾತಾಡಿದೆ, ನಾಳೆ ಸಿಗ್ತೀನಿ ಎಂದಿದ್ದಾರೆ. ಮಾತಾಡ್ತೀನಿ ನೋಡೋಣ ಅಷ್ಟೇ. ನೀನು ಸೌಜನ್ಯದ ಭೇಟಿ ಅಷ್ಟೇನೇನು. ಏನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬೆಂಬಲಿಗರು ಎಷ್ಟು ಪ್ರಮಾಣದಲ್ಲಿ ಸೇರಿದ್ದಾರೆ, ಹಾಗೇನೆ ಎಷ್ಟೊತ್ತಿಗೆ ಅವರು ಕೆಪಿಸಿಸಿ ಕಚೇರಿಯತ್ತ ಹೊರಡುತ್ತಾರೆ? ಸಂಪತ್, ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಈಗಾಗಲೇ ಸಾಕಷ್ಟು ಸುಮಾರು ಒಂದು 250-300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಈಗಾಗಲೇ ಆ ಕಚೇರಿಯತ್ತ ಬಂದಿರುವಂತದ್ದು. ಸೊ ಇಲ್ಲಿಂದ ನೇರವಾಗಿ ನಾವು ಕೆಪಿಸಿಸಿ ಕಚೇರಿಗೆ ಹೋಗಿ ನಾವು ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು, ಜೊತೆಗೆ ಸಂಬಂಧಪಟ್ಟಂತವ್ರು ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಈಗ ಮುಂದಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದನೂ ಕೂಡ ಸಾಕಷ್ಟು ಭುಗಿಲೆದ್ದಿರುವಂತಹ ಆಕ್ರೋಶ ಕೂಡ ಕೇಳಿ ಬರ್ತಿರುವಂತದ್ದು. ಸೊ ಇವತ್ತು ಕೂಡ ಅಂದ್ರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಜೊತೆಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲರ ಕಾರ್ಯಕರ್ತರು ಕೂಡ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನಮಾನ ಸಿಗಲೇಬೇಕು, ನಾವು ಕೂಡ ಸಾಕಷ್ಟು ವರ್ಷದಿಂದ ಕಾಂಗ್ರೆಸ್ಗಾಗಿ ದುಡಿದಿದ್ದೀವಿ ಅಂತೇಳಿ ಈಗ ನಿನ್ನೆಯಿಂದನೂ ಕೂಡ ಅವರು ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಮುಂದಾಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆ ಕಾರ್ಯಕರ್ತರು ಆಕ್ರೋಶಗೊಂಡು ಇವತ್ತು ಕೆಪಿಸಿಸಿ ಕಚೇರಿಗೆ ಹೋಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಮುಂದಾಗಿರುವಂತದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಕೃಷ್ಣಪ್ಪ ಅವ್ರನ್ನ ಮನವೊಲಿಸಬೇಕು ಅಂತೇಳಿ ಈಗಾಗಲೇ ಆ ಪ್ರಿಯಕೃಷ್ಣ ಹಾಗೂ ಬಾಲಕೃಷ್ಣ ಅವರು ಕೂಡ ಮನೆಗೆ ಬಂದಿದ್ರು. ಆದ್ರೆ ಕೃಷ್ಣಪ್ಪ ಅವರು ಸಿಕ್ಕಿಲ್ಲ, ಜಸ್ಟ್ ಫೋನ್ ಕರೆಗೆ ಅಷ್ಟೇ ಸಿಕ್ಕಿರುವಂತದ್ದು. ಆದ್ರೆ ನಾನು ಅವರ ಹೈಕಮಾಂಡ್ಗೆ ನಾವು ಬದ್ಧವಾಗಿರ್ತೀವಿ, ಹೈಕಮಾಂಡ್ಗೆ ನಿಮ್ಗೆ ಯಾವೆಲ್ಲ ಸ್ಥಾನಮಾನ ಸಿಗಬೇಕು ಅವ್ರನ್ನ ಸಿಗಿಸ್ತೀವಿ, ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಅದಕ್ಕೆಲ್ಲ ಮುಂದಾಗಬೇಡಿ ಅಂತೇಳಿ ಈಗಾಗಲೇ ಬಾಗ್ಲಿ ಶಾಸಕ ಬಾಲಕೃಷ್ಣ ಜೊತೆಗೆ ಎಚ್ ಸಿ ಬಾಲಕೃಷ್ಣ ಜೊತೆಗೆ ಚಲುವರಾಯಸ್ವಾಮಿ ಅವರು ಕೂಡ ಬಂದೇಳಿರುವಂತದ್ದು. ಆದ್ರೂ ಕೂಡ ಇಲ್ಲಿನ ಕಾರ್ಯಕರ್ತರು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಮುಂದಾಗ್ತಿರುವಂತದ್ದು. ಸೊ ನೀವು ಗಮನಿಸ್ತಾ ಇರಬಹುದು, ಈಗಾಗಲೇ ಸುಮಾರು ಒಂದು 50-60ಕ್ಕೂ ಹೆಚ್ಚು ಟಿಟಿ ಗಾಡಿಗಳಲ್ಲಿ ಮುಂದಾಗಿರುವಂತದ್ದು. ಕಾರ್ಯಕರ್ತರು ಮಾತಾಡ್ತೀನಿ ಹೋಗ್ತೀನಿ. ಸರ್, ಏನ್ ಸರ್ ಇಷ್ಟೊಂದು ಜನ ಸೇರಿದಿರಿ, ಏನ್ ಸರ್ ಮುಂದಿನ ನಡೆ? ಸರ್, ಇವತ್ತು ದೊಡ್ಡ ಒಂದು ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತೇನು ಮಂತ್ರಿಮಂಡಲದಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವರಿಗೆ ಮತ್ತು ಪ್ರಿಯಾಕೃಷ್ಣರವರಿಗೆ ಇವತ್ತು ಸಚಿವ ಮಂಡಲದಲ್ಲಿ ಸ್ಥಾನಮಾನ ಸಿಗದೇ ಇರೋದಕ್ಕೆ ನಮ್ಮ ವಿಜಯನಗರ ಗೋವಿಂದರಾಜ ಕ್ಷೇತ್ರದ ಸಾವಿರಾರು ಕಾರ್ಯಕರ್ತರು ಮತ್ತೆ ಮತದಾರರ ಬಂಧುಗಳು ಇವತ್ತು ಆಕ್ರೋಶಕ್ಕೆ ಗುರಿಯಾಗಿ ಇವತ್ತು ಕಾಂಗ್ರೆಸ್ ಕಚೇರಿ ಎಲ್ಲ ಘಟಕಗಳ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಇವತ್ತು ಸಾಮೂಹಿಕವಾಗಿ ರಾಜೀನಾಮೆ ಕೊಡೋದಕ್ಕೆ ಇವತ್ತೆಲ್ಲ ಕಾಂಗ್ರೆಸ್ ಕಚೇರಿಗೆ ತೆರಳ್ತಾ ಇದ್ದೀವಿ. ಇದು ಮುನ್ನೆಚ್ಚರಿಕೆ, ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನೀವು ನ್ಯಾಯ ಒದಗಿಸಿ ಅವರಿಗೆ ಸ್ಥಾನಮಾನಗಳು ಸಿಕ್ಕಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗ್ತದೆ. ಇದು ಪಕ್ಷಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ. ಇಂಥ ಪ್ರಾಮಾಣಿಕರು, ನಿಷ್ಠೆಯಿಂದ ಇರತಕ್ಕಂತ ನಾಯಕರಿಗೆ ನೀವು ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಡ್ತೀರಿ? ಇವತ್ತು ನೋಡಿ, ಸಾವಿರಾರು ಕಾರ್ಯಕರ್ತರು ಯಾರನ್ನು ಕೂಡ ಬನ್ನಿ ಅಂತ ಹೇಳಿಲ್ಲ, ಅವರೇ ಸ್ವಯಂ ಪ್ರೇರಿತರಾಗಿ ಇವತ್ತು ಸಾವಿರಾರು ಕಾರ್ಯಕರ್ತರು ಸೇರ್ತಾ ಇದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಕಚೇರಿಗೆ ನಾವೆಲ್ಲ ಕೂಡ ತೆರಳ್ತಾ ಇದ್ದೀವಿ. ಕೃಷ್ಣಪ್ಪನವ್ರಿಗೆ, ಪ್ರಿಯಕೃಷ್ಣವ್ರಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕಂತ ಸರ್, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಕೃಷ್ಣಪ್ಪ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಇದು ಈ ಪ್ರತಿಭಟನೆ ಉಗ್ರ, ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ.
ಏನ್ ಹೇಳ್ತೀರಿ ಸರ್ ನಿಮ್ ನಡೆ ಏನ್ ಸರ್ ಸರ್ ಇವತ್ತು ಎಲ್ಲ ಕಾರ್ಯಕರ್ತರು ಮುಖಂಡರುಗಳೆಲ್ಲ ರಾಜೀನಾಮೆ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಒಟ್ಟಾರೆಯಾಗಿ ಸೇರ್ಕೊಂಡು ಗೋವಿಂದನಗರ ವಿಜಯನಗರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾ ಇದ್ದೀವಿ. ಜೈಲಿಗೆ ಹೋಗೋಲ್ಲ ಮಂತ್ರಿ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಪಕ್ಷದ ಚಟುವಟಿಕೆ ಮಾಡೋದು ಕೊಟ್ಟಿದ್ದೀರಾ, ನಿಷ್ಠಾವಂತವಾಗಿ ನಮ್ಮ ಸಾಹೇಬರು ಕೊಟ್ಟಿಲ್ಲ. ಇದು ಅನ್ಯಾಯ. ನಾವು ಇದನ್ನು ಖಂಡಿಸ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ನಮ್ಮೆಲ್ಲ ಸದಸ್ಯ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಡ್ತಾ ಇದೀವಿ. ಓಕೆ, ಸಂಪತ್ ನೀವು ಗಮನಿಸ್ತಾ ಇರಬಹುದು, ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಜಮಾಯಿಸಿರುವಂತದ್ದು. ಇಲ್ಲಿಂದ ನೇರವಾಗಿ ನಾವು ಕೆಪಿಸಿಸಿಗೆ ಹೋಗ್ತೀವಿ, ನಾವು ಇಲ್ಲಿ ರಾಜೀನಾಮೆ ಕೊಡ್ತೀವಿ. ಜೊತೆಗೆ ನಮ್ಮ ಜೊತೆಗೆ ಸಂಬಂಧಪಟ್ಟಂತ ಅಂದ್ರೆ ಕೃಷ್ಣಪ್ಪ ಅವರು ಕೂಡ ಬರ್ತಾರೆ. ಕೃಷ್ಣಪ್ಪ ಅವರು ಕೂಡ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ನಮ್ಗಾಗ್ಲೇ ಈಗಾಗಲೇ ಮಾಹಿತಿ ಬಂದಿರುವಂತದ್ದು ಅಂತ ಹೇಳ್ತಿರುವಂತದ್ದು. ಸೊ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿರುವಂತದ್ದು. ಒಟ್ಟಾರೆ ಎಲ್ಲೋ ಒಂದ್ ಕಡೆ ಸಂಪತ್ತು ನಮ್ಗೆ ಅಂದ್ರೆ ನಮ್ಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಹೀಗಾಗಿ ನಾವು ರಾಜೀನಾಮೆಗೆ ಮುಂದಾಗ್ತೀವಿ ಅಂತೇಳಿ ಕಾರ್ಯಕರ್ತರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಎಲ್ಲರೂ ಕೂಡ ಬಂದಿರುವಂತದ್ದು. ಮಾಜಿ ಸೈನಿಕರು ತಾವು ಹೇಳ್ತಿರ್ತಾರೆ, ಏನ್ ಸರ್ ನಡೆ ನಿಮ್ದು? ಸರ್, ನಾವು ಮಾಜಿ ಸೈನಿಕರು ಇವತ್ತಿನ ದಿನ ಕರ್ನಾಟಕದಲ್ಲಿ ಏನಾದ್ರೂ ಒಂದು ಸೈನಿಕರ ಒಂದು ಕಾರ್ಯಕ್ರಮಗಳಿರ್ಬೋದು, ಸೈನಿಕರಿಗೆ ವೆಲ್ಫೇರ್ ಅನ್ನೋ ಸಿಗ್ಬೋದು. ಈ ಒಂದು ಗೋವಿಂದನಗರ ವಿಧಾನಸಭೆಯಲ್ಲಿ ಸೈನಿಕರಿಗೋಸ್ಕರ ಕಚೇರಿ ಕೊಟ್ಟದ್ದು, ಸೈನಿಕರಿಗೋಸ್ಕರ ಹುತಾತ್ಮ ಯೋಧರ ಪಾರ್ಕ್ ನಿರ್ಮಾಣ 4 ಕೋಟಿ ಪಾರ್ಕ್ ಮಾಡ್ತಿರುವಂತದ್ದು. ಅಂತ ವ್ಯಕ್ತಿತ್ವ ಉಳ್ಳ ಪ್ರಿಯಾ ಕೃಷ್ಣ ಅವರು ರಾಜ್ಯದ ರಾಜಕಾರಣದಲ್ಲೇ ವಿಶೇಷ ವ್ಯಕ್ತಿತ್ವ ಹೊಂದಿರುವ ಪ್ರಿಯಾ ಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡೋದು ಇದು ತುಂಬಾನೇ ಮೋಸ, ಅನ್ಯಾಯ ಕೂಡ. ದಯವಿಟ್ಟು ಈ ಒಂದು ಪ್ರಿಯಾ ಕೃಷ್ಣ ಅವರಿಗೆ ಕೊಡಲೇಬೇಕು, ಇಲ್ಲ ಅವರ ತಂದೆಯರಾದ ಎಂ ಕೃಷ್ಣ ಅವರಿಗೆ ಪದವಿ ಕೊಡಬೇಕು ಅಂತ ಮನವಿ ಮಾಡಿಕೊಡ್ತಾರೆ. ತಾವೇನ್ ಹೇಳ್ತೀರಿ ಸರ್? ನಾನು ಹೇಳುದು ಅದೇ, ಕೃಷ್ಣಪ್ಪ ಅವರು ಇಲ್ಲ ಅಂದ್ರೆ ಪ್ರಿಯಾ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಸರ್ ತಾವೇನ್ ಹೇಳ್ತೀರಿ ಸರ್? ಬನ್ನಿ ಏನ್ ಹೇಳ್ತೀರಿ? ನಮ್ಮ ಕೃಷ್ಣಪ್ಪ ಅವರು 20 ವರ್ಷದಿಂದ ಸತತವಾಗಿ ಗೆದ್ದಿದ್ದಾರೆ. ನಿನ್ನೆ ಮೊನ್ನೆ ಬಂದವ್ರಿಗೆ ಇವ್ರಿಗೆ ತಲೆಡಿಕರಿಗೆಲ್ಲ ಇದಿದೆ. ಅದರಿಂದ ನಮ್ಮ ಕೊಡಬೇಕು, ಪ್ರಿಯಾ ಕಿಶೋರ್ಗೂ ವಿಜಯನಗರ ಕ್ಷೇತ್ರದಿಂದ ಅವ್ರು ಕೊಡಬೇಕು ಅಂತ ನಮ್ಮ ಬೇಡಿಕೆ. ಸರ್, ನಾನು ಮಾಜಿ ಸೈನಿಕ. ನಮಗೆ ಪ್ರಿಯಾ ಕೃಷ್ಣ ಮಂತ್ರಿ ಸ್ಥಾನ ಕೊಡಲೇಬೇಕು. ಯಾಕೆ ಅಂದರೆ ಅವರು ನಮ್ಮ ಆರ್ಮಿಯವರಿಗೆ ಎಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರಿಯಾ ಕೃಷ್ಣರಿಗೆ ಕೊಡಲೇಬೇಕು ಅಂತ ಕೇಳ್ಕೊತೀವಿ. ಓಕೆ, ಅಂದ್ರೆ ಇಲ್ಲಿ ಕೃಷ್ಣಪ್ಪ ಜೊತೆಗೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಎಲ್ಲಾ ಶಾಸಕರು ಅಂದ್ರೆ ಇಲ್ಲಿನ ಸಂಬಂಧಪಟ್ಟಂತ ಕಾರ್ಯಕರ್ತರು ಬಂದಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು ಅಂದ್ರೆ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಸೊ ಒಂದ್ ವೇಳೆ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ನಾವು ಸಾಮೂಹಿಕವಾಗಿ ರಜೆ ಕೊಡ್ತೀವಿ ಅಂತೇಳಿ, ಈಗ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಮುಂದಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.